ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಹಳ್ಳಿಕಾರ್ ಸಂತೋಷ್ ಅವ್ರ ಜೊತೆ ಇದ್ದೀವಿ, ಬಿಗ್ ಬಾಸ್ ಸಂತೋಷ್ ಅವ್ರ ಜೊತೆ ಇದ್ದೀವಿ. ಸಂತೋಷ್ ಒಂದು ಕಾಲದಲ್ಲಿ ಹಳ್ಳಿಕಾರಲ್ಲಿ ಹೆಸರು ಮಾಡಿದ್ರು, ಅದಾದ ನಂತರ ಬಿಗ್ ಬಾಸ್ ಅಲ್ಲಿ ಹೆಸರು ಮಾಡಿದ್ರು. ಅದಾದ ನಂತರ ಇತ್ತೀಚೆಗಷ್ಟೇ ಎಲ್ಲೋ ಒಂದು ಕಡೆ ಸಣ್ಣ ವಿಷಯಕ್ಕೆ ಇಡೀ ಕರ್ನಾಟಕದಲ್ಲಿ ಕೂಡ ಇವತ್ತು ಟ್ರೋಲ್ ಆಗ್ತಾ ಇರ್ತಾರೆ. ಇಷ್ಟಕ್ಕೂ ಪುನೀತ್ ಕೆರೆಯಲ್ಲಿಗೂ ಸಂತೋಷ್ ಅವರಿಗೂ ಹಾಗಿದ್ದೇನು? ಹಳ್ಳಿಕಾರ್ ಸಂತೋಷ್ ಅವರು ಹೇಳಿದ್ದೇನು? ಪುನೀತ್ ಕೆರೆಯಲ್ಲೇ ಮಾತಾಡಿದ್ದೇನು? ಇದಕ್ಕೆ ಮೊದಲು ಎಲ್ಲಿಂದ ಶುರುವಾಯ್ತು? ಪುನೀತ್ ಕೆರೆಯಲ್ಲಿ ಅವರು ಸಂತೋಷ್ ಇಬ್ಬರಿಗೂ ಹಾಗಿದ್ದೇನು? ಬನ್ನಿ ನೋಡೋಣ. ನಮ್ಮ ಜೊತೆ ಹಳ್ಳಿಕಾರ್ ಸಂತೋಷ್, ಬಿಗ್ ಬಾಸ್ ಸಂತೋಷ್, ವರ್ತೂರ್ ಸಂತೋಷ್ ಅವರಿದ್ದಾರೆ. ನಮಸ್ಕಾರ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸರ್ ನಮಸ್ತೆ. ನಮಸ್ಕಾರ ಅಣ್ಣ. ಮೊದಲನೇದಾಗಿ ನಾವು ನಮ್ಮ ಚಾನಲ್ ಅಲ್ಲಿ ನಿಮ್ಮನ್ನು ಇಂಟ್ರೂ ಮಾಡ್ತಾ ಇರೋದಕ್ಕೆ ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ತಮಗೆ ನಮಸ್ಕಾರಗಳು ಸರ್. ನಮಸ್ಕಾರ ಅಣ್ಣ. ನಿಮ್ಗೆ ಗೋವುಗಳಂದ್ರೆ ಇಷ್ಟನಾ? ಒಂದ್ ಕಡೆ ನಾನ್ ಜೀವ ಆದ್ರೆ ಒಂದ್ ಕಡೆ ದನ. ಒಂದು ಕಡೆ ನಿನ್ ಜೀವ ದನ 100% ಅಷ್ಟೊಂದು ಪ್ರೀತಿ. ಹೌದಣ್ಣ. ಅದು ಆಮೇಲೆ ಪ್ರೀತಿ ಪ್ಯಾಷನ್ ಇಲ್ದಿರ ಇವೆಲ್ಲ ಮಾಡಕ್ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ರಿ. ಇವತ್ತಿಂಥ ಜಾಗದಲ್ಲಿ ದನ ಕಟ್ಕೊಂಡು ಹುಲ್ಲು ಸೌಕರ್ಯ ಏನು, ಆಳು ಸೌಕರ್ಯ ಏನು, ನೀರು ಸೌಕರ್ಯ ಏನು, ದನಕ್ಕೆ ಆರೋಗ್ಯ ಏನು ಎಲ್ಲ ನೋಡ್ಬೇಕಂದ್ರೆ ಅದ್ರ ಮೇಲೆ ಅಭಿಮಾನ ಇರಬೇಕು, ಗೌರವ ಇರಬೇಕು. ನಮ್ಮ ನಂದವ್ರಣ್ಣ ಭಗವಂತ ತೋರಿಸ್ತಾನೆ. ಕಾಲೈ ತಸ್ಮೈ ನಮಃ. ಈಗ ಮಾತಂದ್ರಿ ನೀವು ಗೋ ಅಂದ್ರೆ ನನಗೆ ಪ್ರೀತಿ, ಅದು ಒಂಥರ ಗೋ ಅಂದ್ರೆ ನಿಮ್ಗೆ ಒಂದು ಪ್ರೀತಿ. ಹೌದು ಹೌದು, ಪ್ಯಾಷನ್. ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಗೋ ಸಾಕ್ತಾ ಇರ್ತೀರಾ, ಇನ್ ಕೇಸ್ ಏನಾದ್ರು ಗೋವಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನಿಮ್ಗೆ ಏನ್ ನೋವು ಆಗುತ್ತೆ? ಇಲ್ಲೇ ಮುಚ್ಚಿದಿರಣ್ಣ 3-4 ತುಂಬುಗಳಾಗ ಒಂದು ಎಮ್ಮೆ ಹೋಗ್ಬಿಡ್ತು, ಒಂದು ಏಕಲ್ವಿನಕ್ಕೆ ಕ್ರಾಸ್ ಆಗಿದ್ದು ಹಸು ಒಂದು ಹೋಗ್ಬಿಡ್ತು ಪಲ್ದಾಗೇನೆ, ಕರ ಈಚೆಗೆ ಹಾಕುವಾಗ ಗರ್ಭ ಬಂದ್ಬಿಟ್ಟು. ಇನ್ನ ಒಂದು ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಇವಾಗ ಕರುಕ ಅದೇ ಹೆಸರು ಇಟ್ಟಿದ್ದೀನಿ ನಾನು. ಅದ್ರ ಹೆಸರು ಇಲ್ಲಿ ನನಗೆ ಓರಿ ಆದ್ಬಿಡ್ತಾನ ಹಿಂಗ್ ಮೇಸವಾಗ. ಆ ಹಸು ಮೇಯ್ತಾ ಇದ್ದಿದ್ದು ಬಂದು ಕಿತ್ಕೊಂಡ್ಬಂದು ಓರಿನ ಆದ್ಬಿಡ್ತು. ಇಲ್ಲ ಅಂದಿದ್ರೆ ಅವತ್ತು ನಾನು ಔಟು. ಓರಿಗಳ ಹತ್ರ ತಪ್ಪಿಸ್ಕೊಳೋದಕ್ಕೆ ಅಷ್ಟೇ. ನನ್ನ ಹತ್ರ 100 ಕೋಟಿ ಆಸ್ತಿ ಐತೆ, ದುಡ್ಡು ಐತೆ ಅಂದ್ರೆ ನೀವು ಬರ್ತಾ ಇರಲಿಲ್ಲ. ಇವತ್ತು ಈ ಬಸವೇಶ್ವರನ ಸೇವೆ ಮಾಡಿದಕ್ಕೆ ನೀವು ಬಂದಿದ್ದೀರಿ. ಹಂಗೆ ನಿಮ್ಮಂತ ಎಷ್ಟೋ ಜನ. ಆಮೇಲೆ ಎಂತೆಂಥ ಸ್ಟೇಜ್ಗಳಿಗೆ ಎಕ್ಸವೆ ಅಂದ್ರೆ ಅದು ಹೇಳಕ್ ಸಾಧ್ಯ ಇಲ್ಲ. ಎಂತೆಂಥ ಫಂಕ್ಷನ್ಗೆ ಎಂತೆಂಥ ಗಣ್ಯ ವ್ಯಕ್ತಿಗಳ ಜೊತೆ ಹೋಗಿ ಕೂತಿದ್ದೀನಿ. ಇವತ್ತು ಕಡಿಮೆ ಅಂದ್ರೂ ಒಂದು ದಿನಕ್ಕೆ 2-3 ಪ್ರೋಗ್ರಾಮ್ ಇದ್ದೇ ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ನಾನು ಹೌದಣ್ಣ, ಎಷ್ಟು ಅಂಗಡಿಗಳು ಓಪನ್ ಮಾಡಿಬಿಟ್ಟಿದ್ದೀನ. ಒಂದೊಂದು ಓಪನ್ ಮಾಡಿರೋದು 10 ಬ್ರಾಂಚ್ 20 ಬ್ರಾಂಚ್ ಆಗವೆ ಅಷ್ಟೇ. ಅಂದ್ರೆ ನಿಮ್ಗೂ ಇನಾಗ್ರೇಷನ್ಗೆ ಹೊಸ ಇನಾಗ್ರೇಷನ್ ಬೇಜಾನು. ಅಂದ್ರೆ ನಿಮ್ ಕೈಗುಣ ಹಂಗಿದೆ. ಅದು ಇವಾಗ ಒಳ್ಳೇದಾದ್ರೆ ತಾನೇ ಅಣ್ಣ ಬರೋದು. ಇವಾಗ ಕೆಟ್ಟದಾದ್ರೆ ಯಾರು ಬರ್ತಾರೆ? ನನ್ನವ್ರಿಗೆ ನಾನು ಹೇಳೋದು ಒಂದೇ, ಭಗವಂತನೇ ತೋರಿಸ್ತಾನೆ. ಆದ್ರೆ ವರ್ತೂರ್ ಸಂತೋಷ್ ಅವರು ಸಂಕ್ರಾಂತಿ ಹಬ್ಬ ಬಂದ್ಮೇಲೆ ಹಸುಗಳ ಜೊತೆ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ? ಅಣ್ಣ ಫಸ್ಟ್ ಉಪ್ಪುಗ್ಲಿಕ್ಕಿ ಇಲ್ಲೇನೇನು ಬೆಂಕಿ ನಮ್ಮೂರಾಗ ಬೊಲೆ ಜೋರಾಗಿ ಮಾಡೋರಣ್ಣ ಸಂಕ್ರಾಂತಿ ಹಬ್ಬ. ಇದೇನು 2 ವರ್ಷ ನಿಂಕ ಅದೇನೋ ಇವ್ರು ರಾಜಕೀಯಗಳು ಇದು ಮಾಡ್ಕೊಂಡು ಮಾಡ್ತಾ ಇಲ್ಲ. ಎಲ್ಲ 10 ಊರಲ್ಲ, ಸುಮಾರು ಊರುಗಳು ಎತ್ತು ಸೇರೋದು ನಮ್ಮೂರಾಗ. ಭಾರಿ ಘನವಾದ ಹಬ್ಬ. ಅದೇನು 2 ವರ್ಷ ನಿಂಕ ಸಂಕ್ರಾಂತಿ ಹಬ್ಬ ಬಂದ್ಮೇಲೆ ಹಿಂದೂ ಧರ್ಮದಲ್ಲಿ ಯಥೇಚ್ಛವಾಗಿ ಗೋವುಗಳನ್ನ ಪೂಜೆ ಮಾಡ್ತಾರೆ. ಈಗ ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ 3 ಧರ್ಮಗಳಿದೆ: ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸಲ್ಮಾನ್ ಧರ್ಮ. ಈ 3 ಧರ್ಮಗಳಲ್ಲಿ ಗೋವುಗಳನ್ನು ಹೆಚ್ಚಾಗಿ ಪ್ರೀತಿ ಮಾಡುವಂತ, ಪೂಜೆ ಮಾಡುವಂತ ಧರ್ಮ ಯಾವ್ದಾಗಿರ್ಬೋದು ನಿಮ್ಮ ಪ್ರಕಾರ? ದನ ಸಾಕಿದವರು ಎಲ್ರು ಪ್ರೀತಿ ಮಾಡ್ತಾರೆ. ನಾನು ಕಂಡಂಗೆ ಅಣ್ಣ, ನಾನು ನಿಮ್ಗೆ ಬೇಕಾ ತೋರಿಸ್ತೀನಿ. ಕ್ರಿಶ್ಚಿಯನ್ಸ್ ಅವರು ದನ ಕಟ್ಟವ್ರೆ, ಮುಸ್ಲಿಮ್ಸ್ ಅವರು ದನ ಕಟ್ಟವ್ರೆ. ಇದೇ ಸಪ್ಲಂ ಜಾತ್ರೆಗೆ ಬಂದ್ರೆ ನಮ್ಮ ಜೊತೆನೇನೆ ಈಗ ಸಂಕ್ಲೀಪುರ ಗೊತ್ತಿರ್ಬೋದು ನಿಮ್ಗೆ, ಹೊಸಕೋಟೆ ಹತ್ರ ಸಂಕ್ಲೀಪುರ. ಆ ಊರಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 10-15 ಮನೆ ಹಿಂದೂ ಇರ್ಬೋದು, ಇನ್ನೆಲ್ಲ ಮುಸ್ಲಿಮ್ಸೇ ಇರೋದು. ಅವ್ರು ದನ ಕಟ್ಟಿ ನಮ್ಮ ಹಳ್ಳಿಕಾರನ್ನ ನಾವ್ ಹೆಂಗ್ ಮೆರೆಸ್ತೀರೋ ಹಂಗ್ ಮೆರೆಸ್ತಾರೆ. ನೀವೀಗ ಒಂದು ಮಾತಂದ್ರಿ, ದನಗಳನ್ನ ಹಸುಗಳನ್ನ ಎಲ್ಲರೂ ಕೂಡ ಮಾರ್ತಾರೆ. ಹೌದಣ್ಣ. ಆದ್ರೆ ಇದು ಒಂದ್ ಜಾತಿಗೆ ಸೀಮಿತ ಇಲ್ಲ. ಆದ್ರೆ ಯಥೇಚ್ಛವಾಗಿ ಆ ಗೋವನ್ನ ಪೂಜೆ ಮಾಡುವಂತ ಧರ್ಮ ಯಾವ್ದಿರ್ಬೋದು? ನಮ್ಮ ಹಿಂದೂ ಧರ್ಮನೇ. ಹಿಂದೂ ಧರ್ಮ ಗೋವನ್ನ ಪೂಜೆ ಮಾಡುವಂತ ಯಾವ ಧರ್ಮ? ಹಿಂದೂ ಧರ್ಮ. ಸೊ ಹಿಂದೂ ಧರ್ಮದಲ್ಲಿ ಇವತ್ತು ಯಥೇಚ್ಛವಾಗಿ ಆ ಗೋವನ್ನ ಯಾಕೆ ಪೂಜೆ ಮಾಡ್ತಾರೆ ಅಂದ್ರೆ ಅದರಲ್ಲಿ ಮುಕ್ಕೋಟಿ ದೇವರು ಕಾನ್ಸೆಪ್ಟ್ ಎಲ್ಲ ಆವತ್ತಿಂದ ಪೂರ್ವಿಕರು ಅದನ್ನ ಪೂಜೆ ಮಾಡ್ಕೊಂಡು. ಇವತ್ತು ಹಳ್ಳಿಕಾರ್ ಸಂತೋಷ್ ಅವರು ಕೂಡ ಅದೇ ಒಂದು ಅಲ್ಲ. ಇವಾಗ ನಮ್ಮ ಹಿರಿಕರು ಕಲ್ಸಿರೋದು ನಾವ್ ಮಾಡ್ತಾ ಇದ್ರಿ, ನಾವು ಕಲ್ಸಿದ್ರೆ ನಮ್ಮ ಮಕ್ಕಳು ಮಾಡ್ತಾರೆ. ಅದು ಹೆಂಗೆ ಅಂತಂದ್ರೆ ಚಿಕ್ಕ ವಯಸ್ಸಿಂದ ನಾವೇನ್ ನೋಡ್ಕೊಂಡ್ ಬಂದಿವಿ ಅದೇ ಸತ್ಯ, ನಾವೇನ್ ಮಾಡ್ತೀವಿ ಅದೇ ನಿಜ. ಈಗ ನಾನು ಪಾಯಿಂಟ್ಗೆ ಬರ್ತೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಆಗ್ತಾ ಇದೆ. ಒಂದು ಕಡೆ ಪುನೀತ್ ಕೆರೆಯಲ್ಲಿ, ಒಂದು ಕಡೆ ಹಳ್ಳಿಕಾರ್ ಸಂತೋಷ್ ಅವರು, ಒಂದು ಕಡೆ ನಿಮ್ಮ ಫ್ಯಾನ್ಸು, ಒಂದು ಕಡೆ ಅವ್ರ ಫ್ಯಾನ್ಸ್. ಏನು
ನಾನ್ ಹೇಳ್ತೀನಿ ಕೇಳೋಣ ಇಲ್ಲಿ. ಆ ದನ ಒಂದು ಗೋವಿನ ಒಂದು ಸಬ್ಜೆಕ್ಟ್ ಅಂತ ತಗೊಂಡು ಎಲ್ಲೋ ಒಂದ್ ಕಡೆ ಅದು ಸಣ್ಣದಾಗ ತಂದಿಕ್ತಾ ಇರೋದು ಅದು. ಅಥವಾ ನೀವು ಏನಾದ್ರು ಸುಮ್ನೆ ಯಾವ್ದೋ ಒಂದು ಬಾಯ್ ತಪ್ಪ ಏನಾದ್ರು ಅಂದ್ರೆ ನಾನೇನ್ ಬಾಯ್ ತಪ್ಪ, ನಾನೇನ್ ಅಂದಿರೋದು, ನಾವು ದನ ದಳ್ಳಾಳಿಗಳು ಅಂತ ಕೇಳ್ತಾನೆ ಅವನು, ಬ್ರೋಕರ್ ಅಂತ ಕೇಳ್ತಾನೆ ನಮ್ಮನ್ನ ಅವನು. ಆ ಕಾರಣಕ್ಕ ಅವ್ನ ಬಾಯಲ್ಲಿ ಬರೋ ಮಾತುಗಳಂತದ್ದು ಯಾವ್ದು ಅವ್ನಕೇನ ಕೊಡ್ಬೇಕಾ ನಾವು, ಇಲ್ಲ ಅವನ ಹತ್ರ ಏನ ನಾವು ಕೂಲಿಕ್ಕಿದ್ದೀರಾ? ನಾವು ದನ ಕಟ್ಟು ಆಳ್ತಾ ಇದೀರಿ, ಹುಲ್ಲಾಕ್ತಿರಿ, ತರ್ತೀರಿ, ಮಾರ್ತೀರಿ. ಇವ್ನ್ ತಿಗ್ದಾಗ ಮೆಣಸಕಾಯಿ ಇಕ್ಕೋಣಂತದ್ದೇನೋ ನಮ್ ಗಾಡಿನ್ಯಾಕ ಹಿಡಿಬೇಕು, ನಮ್ ದನದ ಗಾಡಿನ ನಿಮ್ ಗಾಡಿ ನಿಲ್ಸಿದ್ರ ನಮ್ಮ ಮಹಾರಾಷ್ಟ್ರ ಕೊಟ್ಟಿದ್ರಿ ನಾವು ಕರಾನ 18 ಕರಾನ ಮಹಾರಾಷ್ಟ್ರದವ್ರ ಮೇಲೆ FIR ಹಾಕ್ರೆ ಬರ್ತಾರೆ ತಿರ್ಗಾ ಅವ್ರ ದನ ತೆಗಿಯ ಕರ್ನಾಟಕಕ್ಕ. ಅವಾಗ ನಮ್ಮ ಹುಡುಗರ ಮೇಲೆ FIR ಹಾಕ್ಸ್ಕೊಂಡು ಅದ್ರಕ್ಕೆ ಹೋಗಿ ಕೋರ್ಟ್ ಎಲ್ಲ ಅಲ್ದು ನಾವು ಮಾಡಿದ್ರಿ. ನಾವು ಅವ್ನ ಹೆಸರು ಎತ್ತಿದ್ದೀರಾ, ನಾವ್ ಹೇಳ್ರಿ ನೋಡಪ್ಪ ಹಿಂಗ್ ಮಾಡ್ಬೇಡ್ರಿ ಈ ಕೆಲಸ, ರೈತರಂತ ತಿಳಿದ ತಕ್ಷಣ ಬಿಡ್ರಿ ಅಂತ ಹೇಳ್ರಿ. ಏನಣ್ಣ ತಪ್ಪೈತೆ ಇದ್ರಾಗ? ಅಲ್ಲ ತಪ್ಪೇನಣ್ಣ ಐತೆ ಇದು? ಅದೇನೋ ಕೈಲಾಗ್ದು ಅವ್ನು ಮೈಪರ್ಚ್ಕೊಂಡ ಅಂದಂಗೆ ಅವನ್ಗೆ ಏನ್ ಬಂದ್ಬಿಡ್ತು, ಅವನಕ ಅಲ್ಲಿ ಏನು ಗುಟ್ಟ ಆಡಿಲ್ಲ. ಆಮೇಲೆ ನಮ್ಗೆ ಏನ್ ಬೇಕೋ ನಾವು ಮಾಡ್ಕೊಂಡ್ರಿ, ನಾವ್ ಇವತ್ತು ಮಾರ್ತಾ ಇದ್ರಿ, ನಾಳೆನೋ ಮಾರ್ತೀರಿ, ಅದು ನಮ್ಗೆ ಇರೋದೇ ಅದು. ಆಯ್ತಾ? ತರ್ತೀರಿ, ಮಾರ್ತೀರಿ ಅಣ್ಣ. ಒಂದು ನೀನು ಕಸಾಯಿಕ ದನ ಕೊಡ್ಬೇಡ. ನಾವೆಲ್ಲಾದ್ರೂ ಹೇಳಿದ್ರ ಕಸಾಯಿಕ ದನ ಕೊಡ್ರಿ ಅಂತ? ನೀನ್ ಯಾಕೆ ಹಿಂದೂ ಮುಸ್ಲಿಂ ಅಂತ ಅಂದಿಕೊಂಡು ನನ್ನ ಫೋಟೋ ಹಾಕುವಂಥದ್ದು ಏನಣ್ಣ ಐತೆ? ಅದ್ಯಾವ್ದೋ ಒಂದು ದನ ಕೊಯ್ತವ್ರೆ, ಅದ್ರಕ ನಾನು ಫೋಟೋ ಅಟ್ಯಾಚ್ ಮಾಡವನೆ, ನೋಡೋ ಇಲ್ಲಿ ಹಳ್ಳಿಕಾರ್ ಏನೋ ನಾನು ಕೊಟ್ಟಿದ್ನ, ಇಲ್ಲ ನಾನು ತಕೊಂಡಿದ್ನ, ಇಲ್ಲ ನನಗೂ ಆ ವಿಡಿಯೋ ಸಂಬಂಧನ? ಇದೇನು ಗೊತ್ತಣ್ಣ, ತಂದಿಕ್ತಾ ಇರೋದು. ಆ ಕಾರಣಕ್ಕೆ ನೀವು ವೀಕ್ಷಕರು ನಾನು ಹೇಳೋ ಮಾತೇನೋ ನಾನು ತಪ್ಪಿದ್ರೆ, ನಾನು ಕೇಳಿದ್ದು ಒಂದೇ, ನೀನ್ ಇಷ್ಟು ವರ್ಷ ಹಿಡ್ದಲ್ಲಪ್ಪ ದನ, ಎಲ್ಲವ್ಯಾವು ಕೇಳಕ್ ನಮ್ಗೆ ಹಕ್ಕಿಲ್ಲ? ನೀನ್ ಏನ್ ಮಾಡಿದ್ಯಾ ದನದ ಅಂತ ಕೇಳಿದ್ದೆ ಅಂತ ತಪ್ಪು? ಇವಾಗ ನೀನ್ ಹಿಡಿತಾ ಇದೆಯಲ್ಲ, ಹಿಡಿದ್ಬಿಟ್ಟು ಎಲ್ಲಿ ತಕೊಂಡೋಗಿ ಬಿಡ್ತಾ ಇದ್ಯಾ? ಖಾಲಿ ನಾವ್ ಇಷ್ಟು ಕಟ್ಕೊಂಡು 10 ದನ ಸಾಕು ಹತ್ರ, ನೀನು 50 ದನ ತಕೊಂಡೋಗ್ಬಿಟ್ರೆ ಹುಲ್ಲೆಲ್ಲಿಂದ ಬರ್ತದೆ, ನೀರೆಲ್ಲಿಂದ ಬರ್ತದೆ, ಅದ್ರ ಪೋಷಕನ ಎಲ್ಲಿ ಮಾಡಕ್ ಸಾಧ್ಯ ಅಂತ ನಾನು ಕೇಳಿದ್ದು. ತಪ್ಪೇನಿದ್ರಾಗ? ಹಸುಗಳು ಹಿಡ್ಕೊಂಡು ಹೋಗ್ತಾ ಇದ್ರಲ್ಲ, ಎಲ್ಲಿ ಬಿಡ್ತಾ ಇದ್ರ ಅಂತ ನೀವು ಕೇಳಿದ್ದು? ಹೌದು, ನಾನ್ ಕ್ಯಾಶುವಲ್ ಆಗಿ ವಿಡಿಯೋನಾಗೆ ಕೇಳಿದ್ದು. ಒಂದು ಆತ್ನೇ ಫೋನ್ ಹಾಕ್ತಾನೆ, ಫೋನ್ ಹಾಕ್ಬಿಟ್ಟು ಅಣ್ಣ ನಿಮ್ಕ ನಮ್ಕ ತಂದಿ ಅಪ್ಪ ನಿನ್ಕ ನನ್ಕ ತಂದಿಕ್ಕ ನಿನ್ಕು ನನ್ಗೆ ಏನು ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ಇವಾಗ ನೀನು ನಾನು ಕೂತ್ ಮಾತಾಡಕ ನಿನ್ಕ ನಾನು ಕೇಳ್ತಾ ಇದ್ದು ಒಂದೇ, ನಮ್ಮ ದನ ಹಿಡಿಬೇಡ. ನಮ್ಮ ಹಳ್ಳಿಕಾರ ದನ ಆಗ್ಲಿ, ನಾವು ಯಾರು ವ್ಯಾಪಾರಸ್ಥರು ನಾವು ಇದ್ದೀರಿ, ನಾವು ದನ ತಕೊಂಡು ಮಾಡ್ತೀರಿ ಅಂತ. ಇವಾಗ ನಮ್ಕ ಬ್ರೋಕರ್ ಅಂತಿಕ ನಾವು ಹೆಸರು ಭಗವಂತ ನೋಡ್ಕೊಂಡ್ಲಿ, ಬಂಡವಾಳ ಹಾಕಿ ದುಡ್ಡು ಹಾಕಿ ಆಳ್ನಿಕ್ಕಿ ಸಾಕಿ ನಾವು ಬ್ರೋಕರ್ಗಳಾದ್ರಿ. ನೀನೇನು ಅವಾಗ ತಪ್ಪು ಮಾಡಿದ್ರೆ ನಮ್ಗೆ ಭಯ ಇರ್ತದೆ. ನಾವ್ ಯಾವ ತಪ್ಪು ಮಾಡಿಲ್ಲ, ನಾವ್ ಯಾವ ದನನು ಕೊಡಿಲ್ಲ. ದನ ವ್ಯಾಪಾರಕ್ಕೆ ಬಂದ್ಮೇಲೆ ದನ ನೋಡೋಣ ಸಂತೆ ಕೋತಾವೆ, ಇವ್ನು ಬಂದು ಹಿಡ್ಕೊಂಡು ಕಟ್ಕೊಂಡ್ಲಣ್ಣ, ₹1,00,000 50,000 ಕೊಡ್ತೀನಿ, ಕಟ್ಕೊಂತಾನೇನು ಕೇಳೋಣ? ನಮ್ ಸುದ್ದಿ ಸಮಾಚಾರಕ್ಕೆ ಬರಬೇಡ, ನಾನು ಇಷ್ಟೇ ಕೇಳೋದು. ಈಗ ನಿಮ್ದು ಏನಾಗಿತ್ತೆ ಅದು ನೀವು ಮಾತಾಡ್ರಿ, ಈಗ ನಾನು ಮಾತಾಡ್ತೀನಿ. ನೀವು ಬೇಗ ಮಾತಾಡಿ ಮುಗಿಸ್ಬೇಕು. ನಾವು ಅಷ್ಟು ಮಾತ್ರ ಅಂದಿದ್ದಕ್ಕೆ ಪುನೀತ್ ಕೆರೆಯಲ್ಲವರು ಒಂದು ಪ್ಲೇಸ್. ಈಗ ನೀವು ಅಂದಿದ್ದೇನು ನಮ್ಮ ಹಳ್ಳಿ ನೋಡೋಣ, ನಮ್ಮ ರೈತರ ದನ ಹಿಡಿಯಕ್ ಹಾಕಿಲ್ಲಣ್ಣ. ರೈತರು ಏನು ಕಾಡುಗಳಿಕೊಂಡು ಓಡಾಡಕತ್ತೈತಾ? ಅಥವಾ ಬೇರೆ ಎಲ್ರದ್ದು ನೋ, ಏನ್ ಒಂದ್ ಗಾಡಿನ ಹಿಡ್ದಿರೋದ? ಒಳ್ಳೆಯವರಾದ್ರಿ ನೀವು ಒಂದೇ ಒಂದ್ ಗಾಡಿ ಅನ್ಕೊಂಡಿದ್ದೀರಾ? ನಮ್ಮದು ಒಂದು ಮಾತ್ರ ಸ್ಟೇಷನ್ ಆಗ, ಮಾಧವರ ಸ್ಟೇಷನ್ ಆಗ ಇದೆ. ಕರೆಕ್ಟ್ ಅಣ್ಣ? ನನ್ನ ಹೆಸರು ಆತ್ ನೀವು ಯೂಸ್ ಮಾಡಿದ್ಕ ನಾನು ಉಗಿತಾ ಇರೋದು. ಇಲ್ಲಾಂದ್ರೆ ನಾನು ಎಂತೆಂತ ಮಾತುಗಳು ಅಂದಿರೋದು ನನ್ನ. ಏನ್ ಇವ್ರ ಮನೆಗೆ ಇಟ್ಕೋಗಿದ್ರ ಬಟ್ಕೋಗಿದ್ರ ನಾವು? ಕಸಾಯವನು ಯಾರನ್ನು ಇಬ್ಬಿಬ್ರು ಆಳ್ನಿಕ್ಕಿ ಅವುಗಳ ನೀಟಾಗಿ ಕಟ್ಟಿ ಯಾರು ಎಡ್ಕೊಂಡು ಹೋಗಲ್ಲ. ಕರೆಕ್ಟಾ? ನೀನು ಕಸ ಇದು ಹಿಡಿತಾ ಇದೆಯಾ? ನೀನ್ ಯಾಕಪ್ಪ ಹಿಡಿದೆ ಕಸ ಇದೆ ಅಂತ ನಾನು ಎಲ್ಲಾನು ಕೇಳಿದ್ದೀನಾ? ಇಲ್ಲ ನೀನು ಹಿಡಿಬೇಡ ಅಂತ ಹೇಳಿದ್ದೀನಾ? ಇಲ್ಲ ನೀನು ಇಲ್ಲ ಜನಗಳಿಗೆ ನಾನು ಎಲ್ಲಾರು ಕೊಡ್ರಿ ಕೊಯ್ಸಿರಿ ಕತ್ತುಗಳು ಅಂತ ಹೇಳಿದ್ದೀನ? ನನ್ನನ್ನು ಯಾಕಣ್ಣ ಇಲ್ದಿರ ಇರೋ ಕಾಂಟ್ರವರ್ಸಿಗೆ ನನ್ನ ಹೇಳ್ಕೊಬೇಕು? ಇದೋ ನೋಡೋಣ, ಇದ್ರ ಮುಖಾಂತರ ನಾನು ಕೇಳ್ಕೊಳೋದು, ಅವನು ನಮ್ಮ ದನ ಹಿಡಿಯೋದು ಮಾಡೋದು ಬಿಟ್ಬಿಡ್ಬೇಕು. ಅವ್ನು ಏನೋ ಮಾಡ್ಕೊಂತವನೇ, ಎಲ್ಲಾನ ಮಾಡ್ಕೊಂಡ್ಲಿ. ನಮ್ಮ ರೈತರು ಅಂದಿದ ತಕ್ಷಣ ನಮ್ಮ ಸುದ್ದಿಗೆ ಬರ್ಕೊಡ್ದು. ಇಷ್ಟೇ ನಾನು ಕೇಳಿದೆ ವಿಡಿಯೋ ಮುಖಾಂತರ. ಇವಾಗ ನಾನೊಂದಷ್ಟು ಜನ ಮಾಡಿಸು, ಅವನೊಂದಷ್ಟು ಜನ ಮಾಡಿಸು, ಇಲ್ಲಿ ಏನು ಆಗಲ್ಲ, ನಮ್ದು ನಡೀತಾನೆ ಇರ್ತದೆ. ಅಣ್ಣ ಇವತ್ತು ನೋಡೋಣ, ಎಲ್ಲಾ ಯೂತ್ಸು ಇವತ್ತೇನು ದನ ಕಟ್ಟಿ ಸಾಕ್ತಾವ್ರೆ. ನಾನು ಕೇಳ್ಕೊಳೋದು ಒಂದೇ, ನಾನು ಹೇಳಿರೋದು ಏನಾನ ತಪ್ಪಾಯ್ತಾ? ನೀವು ವಿಡಿಯೋ ಮಾಡಿಬಿಡ್ರಿ. ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಅಣ್ಣ. ನಾನು ಕೇಳ್ತಾ ಇರೋ ವಿಚಾರ ತಪ್ಪಾಯ್ತಾ? ನಾನು ಕೇಳ್ತಾ ಇರೋ ವಿಚಾರ ತಪ್ಪಾಯ್ತಾ? ನಮ್ಮ ಏನಿದೆ ಓರಿಗಳನ್ನ, ಕರುಗಳನ್ನ, ಹಸುಗಳನ್ನ ಹಿಡಿಬೇಡ್ರಿ. ಕಸಾಯಿಗೆ ಹೋಗ್ತಾ ಇದ್ರೆ ನೀವೇನ ಮಾಡ್ಕೊಳ್ರಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಈಗ ನೀವು ಸುಮಾರು ತರತರಂತ್ರ ಬೆಳೆದು ಬಂದಂತ. ಹೌದಣ್ಣ. ಹಸುಗಳಂದ್ರೆ ಅಷ್ಟೇ ಪ್ರೀತಿ ಇದೆ, ಗೋವುಗಳಂದ್ರೆ ಅಷ್ಟೇ ಪ್ರೀತಿ ಇದೆ. ನಿಮ್ ಪ್ರಕಾರ ನಿಮ್ಮ ಹಸುಗಳಿಗೆ ಬಂದಾಗಿಂದ ಎಲ್ಲೋ ಒಂದ್ ಕಡೆ ಕಾಂಟ್ರವರ್ಸಿ ಆಗಿ ನಿಮ್ಗೆ ನೋವಾಯ್ತು, ಬಿಟ್ಬಿಡಿ, ಅದಕ್ಕೆ ಬೇಡ. ನಾವು ಇವಾಗ ಕ್ಯಾಶುವಲ್ ಆಗಿ, ಇವಾಗ ನಾನು ಕ್ಯಾಶುವಲ್ ಆಗಿ ನಮ್ಮ ಚಾನಲ್ ಕಡೆಯಿಂದ ಒಂದು ಇಂಟ್ರೋ ಮಾಡ್ತೇನೆ. ನೀವು ಮನಸ್ಪೂರ್ವಕವಾಗಿ ಗೋವು ಅಂದ್ರೆ ಎಲ್ರಿಗೂ ಇಷ್ಟನೇ, ಗೋವು ಬಗ್ಗೆ ಎಲ್ರಿಗೂ ಅಭಿಮಾನ ಇದೆ. ನೀವು ಒಂದು ಮಾತಂದ್ರೆ ಏನೋ, ನನ್ನ ಹಸುಗಳು ತಂಟೆಗೆ ಬಂದ್ರೆ ಸರಿ ಇರಲ್ಲ, ಬೇರೆ ನೀನೇನಾದ್ರೂ ಮಾಡ್ಕೊ, ನಮ್ಗೆ ಬೇಕಾಗಿಲ್ಲ, ನಾನು ಇವತ್ತು ಮಾಡಿಲ್ಲ ಅಂತ. ಹೌದು. ಅಂದರೆ ಒಂದೇ ಒಂದು ಪ್ರಶ್ನೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಇವಾಗ ನೀವೆಲ್ಲ ಇಷ್ಟೆಲ್ಲ ಕಷ್ಟ ಬಿದ್ದು ಗೋವುಗಳು ಸಾಕ್ತಾ ಇದೆಯಾ? ಒಂದು ಗೋವಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೋವಾಗ್ತದೆ. ಆದರೆ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಗೋವುಗಳು ಎತ್ಕೊಂಡು ಹೋಗೋದು, ಕಸಾಯಿಕಂಗ. ನನಗೆ ಅದು ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ. ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ನೋಡೋಣ, ನಾನು ತಿಕ್ಕ ನಾನು ತೊಳ್ಕೊಬೋದು. ಊರವ್ರ ತಿಕ್ಕ ತೊಳಿಯಾಕ ನಾನು ಉಡ್ಸಿಲ್ಲ ದೇವ್ರು.
ಅರ್ಥ ಆಯ್ತೇನಣ್ಣ? ನಾನು ಹೇಳೋದ್ ಕೇಳ್ರಿ, ನೀಟಾಗಿ ಹೇಳ್ತಾ ಇದ್ದೀನಿ. ನನ್ನ ಮನೆಗಿರೋ ದನಕ್ಕೆ ನಾನು ಜವಾಬ್ದಾರಿ ಆತೀನಿ. ನನ್ನ ದನಕ್ಕೆ ನಾನು ಕೊಡ್ತೀನಿ ಉತ್ತರ. ಪ್ರಪಂಚದಾಗ ಇರೋದಕ್ಕೆಲ್ಲ ನಾನು ಗಡ್ಡ ನಿಂತ್ಕೊಳಕ್ ಆಗಲ್ಲಣ್ಣ. ಅರ್ಥ ಆಯ್ತಾ? ಇವತ್ತು ಝೂಗಳಕ ಓತೈತೆ ದನ, ಅದ್ ಗೌರ್ಮೆಂಟ್ ಅಲ್ಲೇ ಕಾಯ್ದೆ ಐತೆ. ಅದನ್ನೆಲ್ಲ ಎತ್ಕೊಂಡು ಮಾತಾಡ್ರಿ. ಯಾಕೆ ನನ್ನ ತಲೆ ಕಟ್ಟಕ್ ಬರ್ತೀರ ಇವೆಲ್ಲನೂ? ಇವತ್ತು ಪರಿಸ್ಥಿತಿಯಲ್ಲಿ ನಾವು ಬೆಳೆಸ್ತಾ ಇದೀವಿ, ಉಳಿಸ್ತಾ ಇದೀವಿ, ಅದು ಮಾತ್ರ ನಮ್ ಸಬ್ಜೆಕ್ಟ್ ಅಷ್ಟೇ. ಅಣ್ಣ ನಮ್ ಬೇರೆದ್ನ ನೋಡೋಣ. ಮಾಹಿತಿ ಪೂರ್ತಿ ತಿಳ್ಕೊಂಡು ಮಾತಾಡೋದು ಉತ್ತಮವಾದ ಕೆಲಸ. ಸರಿ, ಬೇಡ ನಾನು ಸಂಘಟನೆಗಳು ಕಟ್ಕೊಂಡು ಹಿಂಗ್ ಮಾಡಕ್ ಹೋಗಕ್ಕ ನನಗ್ ಸಮಯ ಇಲ್ಲ ಅಣ್ಣ. ಅರ್ಥ ಮಾಡ್ರಿ, ನಮ್ದು ನಾವ್ ಮಾಡೋದೇ ನಮ್ ಸಾಕಾಗೈತೆ. ನಮ್ಕ ಬನ್ನಿ ಈ ತರ ಮಾಡಿ ಅಂತ ಯಾವತ್ತೂ ಇಲ್ಲ. ಇವಾಗ ಏನ್ ಬರ್ತಾ ಇರೋದು, ನಮ್ ಜೊತೆ ಕೈ ಜೋಡ್ಸ್ರಿ. ನಮ್ಮ ಅಪ್ಪ ಬೇಡ ಸ್ವಾಮ್ಯ, ನಿನ್ ಜೊತೆ ಕೈ ಜೋಡ್ಸೋದು ಬೇಡ. ನಮ್ಕ ಆ ಕರ್ಮಗಳು ಬೇಡ. ಏನಣ್ಣ? ನೋಡೋಣ, ನಾನು ಹೇಳೋದು ಒಂದಣ್ಣ, ನನ್ನ ಮನೆ ದನ ಕೆಳಗ್ ಬಿದ್ದೋಯ್ತಾ, ನಾನ್ ಸಾಕ್ತಿನೋ ಸಲುತ್ತೀನೋ ನೋಡ್ರಿ. ಅದು ಸತ್ತು ಆದ್ಮೇಲೆ ನಾನು ಜಮೀನಾಗ ನಾನು ಮುಚ್ಕೊಂತೀನಿ. ಇದು ನನ್ನ ಧರ್ಮ. ಬೇರೆಯವ್ರದ್ದು ಏನ್ ಮಾಡ್ತಾರ ನಾನೇನ್ ಹೇಳಕ್ ಸಾಧ್ಯ? ನೀವ್ ಹೇಳ್ತಿರೋದು ನನ್ನ ಮನೇಲಿ ಏನಾಗುತ್ತೋ ಅದು ನಾನೇ. ಹೌದಣ್ಣ, ನಂದಕ್ ನಾನ್ ಜವಾಬ್ದಾರಿ ತಕೊಂಬೋದಣ್ಣ. ನಾನು ಹೇಳೋದು ಕೇಳ್ರಿ. ದಾರ್ಯಾಗ ಹೋಗೋಕ ಬೀದಿಯಾಗ ಹೋಗೋಕೆಲ್ಲ ನಾನ್ ಜವಾಬ್ದಾರಿ ಕಟ್ಕೊಳಕತ್ತೈತಾ? ಹೇಳ್ರಿ ನೀವೇ. ಇಲ್ಲ ನನ್ ಸಂಬಂಧ ಐತಾ? ಅಲ್ಲ ಕರೆಕ್ಟ್, ಇವಾಗ ನೀವು ಹೇಳಿ ನಿಜ. ನಮ್ಮ ಅಂಡರ್ಟಾಕ್ ಅಲ್ಲಿ ಏನಿದೆ, ನಮ್ಮ ಮನೇಲಿ ಅಷ್ಟ್ ಬಗ್ಗೆ ನಾನು ಮಾತಾಡ್ಬೋದು. ಇವಾಗ ನನ್ ದನ ಹಿಡ್ದೆ, ನಾನ್ ಮಹಾರಾಷ್ಟ್ರ ಕೊಟ್ಟಿದ್ದಾನೆ ಹಿಡ್ದೆ, ನಾನು ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಬೇರೆ ಯಾವ್ದನ್ನ ಮಾತಾಡ್ತಾ ಇದ್ದೀನಿ ಅಣ್ಣ. ಬಿಡ್ರಿ, ಯಾವ್ದು ಬೇಡ. ನಾನು ಅದೇ ಕೇಳ್ತಾ ಇರೋದಣ್ಣ, ನಮ್ ಸುದ್ದಿ ಸಮಾಚಾರಕ್ಕೆ ಬರ್ಬೇಡ. ನಾನ್ ನಿನ್ ಸುದ್ದಿ ಸಮಾಚಾರ, ನಿನ್ ಹೆಸರು ಎತ್ ಕೂಡ ನಾನು ಎಲ್ಲಿ ಮಾತಾಡಲ್ಲ. ನನ್ನ ಹೆಸರು, ನಾನು ಸುದ್ದಿ ಎತ್ತಿ ನೀನ್ ನನ್ನ ವಿಡಿಯೋಗಳು ಎಲ್ಲೆಲ್ಲಿ ಬಿಟ್ಟಿದ್ದೆ ಎಲ್ಲ ಡಿಲೀಟ್ ಮಾಡ್ಬೇಕು. ಇಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದು ಸಣ್ಣ ವಿಷಯನೇ, ಅದನ್ನ ಬಿಟ್ಬಿಡ್ರಿ. ಅವ್ರವರು ಕಷ್ಟ ಸುಖ ಏನಂತ ಅವ್ರಿಗೆ ಗೊತ್ತಿರ್ತದೆ, ಅದನ್ನ ತಗೊಳಕ್ ಹೋಗ್ಬೇಡಿ ಕೂಡ ಇವತ್ತು ಸಮಾಜದಲ್ಲಿ ಹೇಳ್ತಾ ಇದ್ದಾರೆ. ಅಣ್ಣ ನನಗೂ ಇಷ್ಟ ಇಲ್ಲ ಅಣ್ಣ. ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ನನ್ಗೆ ಇಷ್ಟ ಇಂಟ್ರೆಸ್ಟ್ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ನಮ್ಮ ದನ ನಮ್ಮ ಹಕ್ಕು, ನಾವು ಸಾಕ್ತಾ ಇದೀವಿ, ಸಲುತ್ತಾ ಇದೀವಿ. ನಮ್ಗೆ ಯಾಕೆ ನೀನ್ ಅಡ್ಡ ಮಾಡ್ತೀಯಾ? ನಿಜ. ಒಟ್ಟಾರೆ ಇವತ್ತು ನನ್ನ ಪ್ರಕಾರ ಇದು ಇಲ್ಲಿಗೆ ಸ್ಟಾಪ್ ಆದ್ರೆ ಒಳ್ಳೇದೆ. ಯಾಕಪ್ಪ ಅಂದ್ರೆ ಇದೆಲ್ಲ ಅಣ್ಣ ನೀವು ನೋಡ್ದಂಗೆ ವಾಸ್ತವ ಏನು ಹೇಳೋಣ. ಇಲ್ಲ ನಂದೇನ ಒಂದು ಪಾಯಿಂಟ್ ತಪ್ಪಾಯ್ತಾ? ಒಂದೇ ಒಂದು ಪಾಯಿಂಟ್. ನೀನ್ ಗಿಂಟದ ಮೇಲೆ ತಾನೆ ನಾವು. ನನಗೆ ಈಗ ಅರ್ಥ ಏನಾಗ್ತಂದ್ರೆ, ನಮ್ಮ ಹಸುಗಳು ಹಿಡಿದಿದ್ದಕ್ಕೆ ನನಗೆ ಕೋಪ ಬಂತ. ಹೌದು, ಬೀದಿ ಸಬ್ಜೆಕ್ಟ್ ನಮ್ಗೆ ಬೇಕಾಗಿಲ್ಲ. ಬೇರೆ ವಿಚಾರಕ್ಕ ಬೇರೆಯವ್ರು ಅವ್ರು ಕೇಳೋರು. ನಾವೆಲ್ಲನ ಅವನ್ ಸುದ್ದಿ ಸಮಾಚಾರ ಐತಿ, ಅವನು ಮಾತಾಡಿದ್ಮೇಲೆ ನಾನು ಮಾತಾಡಿದ್ದು. ಕರೆಕ್ಟ್ ಅಣ್ಣ? ನೋಡ ಇಲ್ಲಿ ಹಳ್ಳಿಕಾರ್, ಇಲ್ಲಿ ನೋಡ ಇಲ್ಲಿ. ನಾನ ಜವಾಬ್ದಾರಿ ಅದ್ರಕ? ದನ ಕೊಟ್ಟಿರೋನ್ ಜವಾಬ್ದಾರಿ ಆತಾನೆ, ದನ ತಕೊಂಡಿರೋನ್ ಜವಾಬ್ದಾರಿ ಆತಾನೆ. ನನ್ಗೇನ್ ಹಿಡ್ದೈತೆ ಅದ್ರಾಗ? ಕರೆಕ್ಟ್ ಅಣ್ಣ? ಸೊ ನೀವ್ ಹೇಳೋ ಪ್ರಕಾರ ಇವಾಗ ಎಲ್ಲ ಸಬ್ಜೆಕ್ಟ್ ಅರ್ಥ ಆಯ್ತು. ನನ್ನ ಮನೇಲಿ ಏನಾಗ್ಲಿ ನಾನು ಜವಾಬ್ದಾರಿ ಅಷ್ಟೇ, ಆಚೆ ಕಡೆ ನನ್ಗೆ ಬೇಕಾಗಿಲ್ಲ. ಅಲ್ಲ ನಾನ್ ಮಾಡಕ್ ತಾನೆ ಆಗ್ತದ ಅಣ್ಣ. ಗೋ ಹತ್ಯೆ ನಿಷೇಧ ಅಂತ ಹೇಳಿ ಯಾವತ್ತು ಜಾರಿಗೆ ಬಂತು, ಅವ್ರವ್ರ ಜಿಲ್ಲೆಗಳೆಲ್ಲ ಮಾಡ್ಕೊಂತವ್ರೆ, ಮಾಡ್ತಾ ಇದಾರೆ ಅಣ್ಣ. ಇಲ್ಲಿ ಅದ್ರಲ್ಲೂ 2 ತರ ಐತಣ್ಣ. ವಿತ್ ಲೇಸೆನ್ಸ್ ಇರೋದೈತೆ, ಲೇಸೆನ್ಸ್ ಇಲ್ದಿರ ಇರೋದ್ ಮಾತ್ರ ಇವ್ರು ಹಿಡಿಯಕ್ ಸಾಧ್ಯ. ಆಯ್ತಾ? ಅದ್ ಏನೇನೈತಾ ಸಂತೋಷ್ ರೆಡ್ಡಿ ಅವ್ರನ್ನ ಕೇಳ್ರಿ, ನನ್ಗೆ ಗೊತ್ತಾಗಲ್ಲ ಅವೆಲ್ಲ. ನಮ್ಗೆ ಒಂದು ಗುಣ ಇದೆ, ಒಂದು ದೊಡ್ಡ ಮನಸ್ಸು ಇದೆ, ಗೋ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಇದು ಇಲ್ಲಿಗೆ ನಿಲ್ಸ್ಬಿಡ್ಲಿ ಸಂತೋಷ್ ಅಣ್ಣವ್ರು. ಏನ್ ಅಣ್ಣ ನನಗ್ ಬೇಕಾಗಿಲ್ಲ ಅಣ್ಣ. ನಿಮ್ಮ ಚಾನಲ್ ಮುಖಾಂತರ ಹೇಳ್ತೇನೆ, ನನಗ್ ಬೇಕಾಗೇ ಇಲ್ಲ. ನೆನ್ನೆ ಒಂದು ಇಂಟರ್ವ್ಯೂ ಕೊಟ್ಟೆ, ಅವ್ರಿಗೂ ಅದೇ ಹೇಳಿದ್, ನೋಡಪ್ಪ ನಮ್ಗೆ ಬೇಡ ಸ್ವಾಮಿ, ಇದು ನಮ್ದೇ 108 ಕೆಲಸ ಐತೆ. ಇವಾಗ ರೇಸ್ಕ ನಾನು ಪ್ಲಾನ್ ಮಾಡ್ಬೇಕು, ಅದ್ರ ಬಗ್ಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಇದು ಬೇಕಾಗಿಲ್ಲ. ನಾನು ಹೇಳೋದೇನಂದ್ರೆ, ನಾಳೆ ದಿನ ರೇಸ್ ಬರೋ ಗಾಡಿ ನಡೀತೀಯಾ? ನಾನು ಹೇಳೋದು, ಒಂದು ಲೋಡ್ ಹಸುಗಳನ್ನ ರೇಟ್ ಮಾಡಿದಾಗ ಅಲ್ಲಿ ಇಮಿಡಿಯೇಟ್ಲಿ ಕೋರ್ಟು ಕಚೇರಿ ಪೊಲೀಸ್ 3 ಬಂದ್ಬಿಟ್ರು. ಅದು ಒಪ್ತೀನಿ ಅಣ್ಣ, ಹಂಗ ಬರ್ಲಿ. ನಮ್ಗೆ ಏನ್ ಗೊತ್ತಾಯ್ತಂದ್ರೆ, ಒಂದು ಲಾಯರೇ ಹೇಳ್ಬಿಟ್ಟ, ಬಹಳ ಅಚ್ಚುಕಟ್ಟಾಗಿ ಮಾಹಿತಿನ. ಅವು ನೋಡಿ, ರೇಸ್ ಹೋಗ್ತಾ ರೇಸು, ಜಾತ್ರೆ, ಮೇಸಕ್ ಈ 3 ಬಿಟ್ಟು ಬೇರೆ ಹೋಗ್ತಾ ಇದ್ರೆ ಮಾತ್ರ ಹಿಡಿಬೇಕು. ವೆರಿ ಗುಡ್ ಅಣ್ಣ. ನೋಡಿ ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ನೋಡಿದೆ, ಇದನ್ನ ಫೋನಾಗ ಹಿಡಿಯಪ್ಪ ಅವ್ರು ಹೇಳೋದು. ಇವತ್ತು ಸಂತೋಷ್ ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇರುವಾಗ ಒಂದು ಮಾಹಿತಿಯನ್ನು ಹೇಳ್ತೀನಿ. ನಾನು ಮೊನ್ನೆ ಒಂದು ಮಾಹಿತಿ ನೋಡಿದೆ. ಅವತ್ತು ಯಾರೋ ಗೋ ಅಭಿಮಾನಿಗಳು ಒಂದು ವಿಡಿಯೋನ ಮಾಡಿದ್ರು. 3ನೇ ದಿನ ಹಿಂದೆನೆ ಪೊಲೀಸು ಕಾನೂನು ಕೂಡ ಇಲ್ಲ, ಒಟ್ಟಿಗೆ ಆ ಲಾರಿ ಜೊತೆ ಬಂದ್ರು. ಅವತ್ತು ಒಬ್ಬ ವಕೀಲರು ಹೇಳ್ತಾರೆ, ನೀವು ಹಸುಗಳನ್ನ ಹಿಡಿಬೇಕಾಗಿರತಕ್ಕಂಥದ್ದು 3 + 6 ಇದೆ. ಫಸ್ಟ್ ಆಫ್ ಆಲ್ ರೇಸ್ಗೆ ಹೋಗ್ತಕ್ಕಂಥದ್ದು, ಅದನ್ನ ನಾವು ಗೋಹತ್ಯೆ ಅಂತ ಹೇಳಕ್ಕಾಗಲ್ಲ, ಅದನ್ನ ಕಸಾಯಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಕ್ಕಾಗಲ್ಲ. 2ನೇದು ಜಾತ್ರೆಗೆ ಸಾಕೋಕ್ ಯಾರಾದ್ರೂ ಹೋಗ್ತಾ ಇದ್ದಾಗ ಅದಕ್ಕೆ ಏನಾದ್ರೂ ದಾಖಲೆ ಇದು ರೈತ ಇದ್ರೆ ಅದನ್ನ ನೀವು ಹೊಡಿಯಂಗಿಲ್ಲ. ಮತ್ತೆ ಜಾತ್ರೆಗೆ ಹೋಗ್ತಾ ಇದ್ದಾಗ ಹಸುಗಳು ಹಿಡಿಯಂಗಿಲ್ಲ. ನಮ್ಮ ಪ್ರಕಾರ ನಾವು ಮೊನ್ನೆ ರಾಜಸ್ಥಾನದಲ್ಲಿ ನೋಡಿರ್ತಕ್ಕಂಥದ್ದು ನನ್ಗೆ ತುಂಬಾ ಇಷ್ಟ ಆಯ್ತು. ನೋಡ್ರಿ, ಇವತ್ತು ಈ ಅಣ್ಣವ್ರು ಅದು ಆಮೇಲೆ ಎದ್ ಬಿಡೋಣ. ಇದು ಇಲ್ಲ ಬೇಡ ಇರೋಣ, ಅದು ಬೇಡ ಇರ್ರಿ. ಇದು ಇವಾಗ ಈ ಅಣ್ಣವ್ರು ಹೇಳ್ತಾರೆ. ನಮಸ್ಕಾರ, ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.